ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಆಪದಾಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇವತ್ತಿನ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಮಾಡತಕ್ಕಂತಹ ವ್ಯಕ್ತಿಗಳೆಲ್ಲರಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಎಲ್ಲ ಸಜ್ಜನರಿಗೂ ನನ್ನ ನಮನಗಳು. ವಯಸ್ಸಿನಲ್ಲೂ ಯೋಗ್ಯತೆಯಲ್ಲೂ ಕ್ರಿಯಾ ಆದರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸಗಳನ್ನು ಇಟ್ಟು ಜೋಯಿಸರು ಮತ್ತು ನಮ್ಮ ಗಣಪತಿ ಭಟ್ರು ಹೇಳಿ ಇವತ್ತೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂಲತಃ ಆಯುರ್ವೇದ ವೈದ್ಯನಾಗಿರೋದ್ರಿಂದ ಎಲ್ಲರಿಗೂ ಬೇಕಾಗಿರುವಂತಹ ಸುಖ ಅಂದರೆ ಆರೋಗ್ಯ. ಎಷ್ಟು ಹಣ ಇರಲಿ ಸಂಪತ್ತಿರಲಿ, ಆರೋಗ್ಯ ಇಲ್ಲದೆ ಇದ್ದರೆ ನಮಗೆ ಸುಖವಾಗಿಲ್ಲ ಅನ್ನೋದು ಎಲ್ಲರ ಅನುಭವ. ಆದರೆ ಆ ಸುಖ ಉಂಟಾಗಬೇಕಾದರೆ ಅದಕ್ಕೆ ಒಂದೇ ಮಾರ್ಗ, ಅದೇನಪ್ಪ ಅಂದರೆ ಧರ್ಮಾಚರಣೆ. ಅದಕ್ಕೆ ಆಯುರ್ವೇದದಲ್ಲಿ ಹೇಳುತ್ತೆ, ಧರ್ಮಾರ್ಥ ಕಾಮಮೋಕ್ಷಾಣಂ ಆರೋಗ್ಯಂ ಮೂಲ ಉತ್ತಮ. ಆದರೆ ಧರ್ಮ ಅನ್ನೋದಕ್ಕೆ ವ್ಯಾಖ್ಯೆ ಹೇಳಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಧಾರಣ ಧರ್ಮ ಸಚ ಆತ್ಮಸಮವೇತಃ ಕಾರ್ಯದರ್ಶನಾನುಮೇಯ. ಅಂದರೆ ನಾವು ಧರ್ಮವಾಗಿ ನಡ್ಕೋತಾ ಇದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಅವನು ನಡ್ಕೋತಾ ಇರೋದು ಹೇಗೆ ಅನ್ನೋದು ಕಂಡಾಗ ಮಾತ್ರ ಗೊತ್ತಾಗುತ್ತೆ. ಯಾಕೆಂದರೆ ಅತೀಂದ್ರಿಯತ್ವ ಧರ್ಮ ಅಂತ. ಧರ್ಮ ಅನ್ನೋದು ಪ್ರತ್ಯಕ್ಷವಲ್ಲ. ಆದ್ದರಿಂದ ಈ ಧರ್ಮಾಚರಣೆಯನ್ನು ಮಾಡದೇ ಇದ್ದರೆ ಆರೋಗ್ಯ ಉಂಟಾಗಲ್ಲ ಅಂತ ಇದೆ ಅಂತ ಬಂತು. ಯಾಕೆ ಅಂದರೆ, ಸ್ವಯಂ ಜ್ಯೋತಿ ಸ್ವರೂಪವಾಗಿರುವಂತಹ ಒಂದು ಪರಬ್ರಹ್ಮ ವಸ್ತು ಏನಿದೆ, ಎಲ್ಲ ಕಡೆಯಲ್ಲೂ ಎಲ್ಲ ವಸ್ತುಗಳಾಗಿಯೂ ಬೆಳಗ್ತಾ ಇದ್ದು ನಮ್ಮ ಹೃದಯಗಳಲ್ಲೂ ಬೆಳಗ್ತಾ ಇರುವಂತಹ ಒಂದೇ ವಸ್ತು. ಅದರ ವ್ಯಾಖ್ಯೆಯನ್ನು ಬರೀತಾ ಹೇಳ್ತಾರೆ, ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪ್ಯಚಿಂತ್ಯ ರಚನಾರೂಪಸ್ಯ ಜನ್ಮಸ್ಥಿತಿಭಂಗಂ ಸರ್ವಜ್ಞಾತ್ ಸರ್ವಶಕ್ತೇಃ ಕಾರಣಾತ್ ಭವತಿ. ಅಂದರೆ ಅಗೋಚರವಾದಂತಹ ಅನಿರ್ವಚನೀಯವಾಗಿರುವಂತಹ ಆ ಪರಮಾತ್ಮನು ದೇಶಕಾಲಗಳಲ್ಲಿ ನಮ್ಮೆಲ್ಲರ ಒಳಗೆ ಅವನೇ ಇದ್ದುಕೊಂಡು ಸರ್ವಸ್ಯ ಚಾಹಂ ಹೃದಯಸನ್ನಿವಿಷ್ಟ ಅಂತ ಹೇಳ್ತಾ ನಮ್ಮ ಎಲ್ಲ ಕರ್ಮಗಳನ್ನು ನೋಡ್ತಾ ಅದಕ್ಕೆ ಬೇಕಾಗಿರುವಂತಹ ಸಾಕ್ಷಿ ರೂಪವಾಗಿದ್ದುಕೊಂಡು ನಮ್ಮ ಕರ್ಮದ ಫಲವನ್ನು ಕೂಡ ನಮಗೆ ಕರುಣಿಸ್ತಾ ಇದ್ದಾನೆ. ಆದರೆ ಅವನು ಹೇಗೆ ಮಾಡ್ತಾ ಇದ್ದಾನೆ ಇದೆಲ್ಲ, ಅವನು ಸ್ವಯಂ ಜ್ಯೋತಿ ಸ್ವರೂಪನು ನಿರ್ವಿಕಾರನು ಇತ್ಯಾದಿ ಹೇಳಿದರೂ ಕೂಡ ಹೇಗೆ ನಿರ್ವಹಿಸ್ತಾ ಇದ್ದಾನೆ ಅಂತ ಕೇಳಿದಾಗ ವೇದ ಹೇಳುತ್ತೆ, ಅವನೇ ಎಲ್ಲ ದೇವತೆಗಳಾಗಿಯೂ ಇದ್ದಾನೆ, ಅವನೇ ಎಲ್ಲ ದೇವತೆಗಳಾಗಿಯೂ ಇದ್ದಾನೆ ಅಂತ ಹೇಳುತ್ತೆ. ಅದಕ್ಕೇನಪ್ಪ ಅಂದರೆ, ನಮ್ಮ ಶರೀರದಲ್ಲೇನೆ
ಈ ಎಲ್ಲ ದೇವತೆಗಳು ಕೂಡ ಇದ್ದಾರೆ ಅಂತ ಹೇಳೋದಕ್ಕೆ ವೇದದಲ್ಲಿ ಹೇಳುತ್ತೆ, ಪ್ರಜನನೆ ಬ್ರಹ್ಮ ತಿಷ್ಠತು, ಪಾದಯೋರ್ ವಿಷ್ಣುಸ್ತಿಷ್ಠತು, ಹಸ್ತಯೋರ್ ಹರಸ್ತಿಷ್ಠತು, ಬಾಹ್ಯೋರಿಂದ್ರಸ್ತಿಷ್ಠತು, ಜಠರೇ ಅಗ್ನಿಸ್ತಿಷ್ಠತು. ಹೀಗೆ ಎಲ್ಲ ಕಡೆಯಲ್ಲೂ ಎಲ್ಲ ಅಂಗಗಳಲ್ಲಿಯೂ ಕೂಡ ದೇವತಾ ಸಾನ್ನಿಧ್ಯ ಇದೆ. ಆದ್ದರಿಂದ ಅವರೆಲ್ಲರೂ ಕೂಡ ನಮ್ಮ ಕರ್ಮಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ. ಕಾಯ ವಾಚ ಮನಸ ನಾವೇನು ಯೋಚನೆ ಮಾಡ್ತೀವಿ ನೋಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಧರ್ಮಾಚರಣೆ ಅನ್ನೋದನ್ನ ಸಾಕಷ್ಟು ಮರೆತು ಬಿಟ್ಟಿದ್ದೀವಿ. ಆದ್ದರಿಂದ ನಮಗೆ ಊಹಿಸಕ್ಕೆ ಕೂಡ ಆಗದೇ ಇರೋಷ್ಟು ಕಾಯಿಲೆಗಳು ಬಂದು ದುಃಖ ಉಂಟಾಗ್ತಾ ಇದೆ ಅನ್ನೋದು ಎಲ್ಲರ ಅನುಭವ. ಆದರೆ ಇದರಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಧರ್ಮಾಚರಣೆ ಅಂದರೆ ಅರ್ಥ ಕರ್ಮವನ್ನು ಆಚರಣೆ ಮಾಡಬೇಕು. ಕರ್ಮ ಆಚರಣೆ ಮಾಡೋದಂದರೆ ಅರ್ಥ ವೇದ ವಿಹಿತವಾಗಿರುವಂತಹ ಕರ್ಮವನ್ನು ಆಚರಣೆ ಮಾಡಬೇಕು. ಆದರೆ ಈ ವೇದ ವಿಹಿತವಾಗಿರುವಂತಹ ಕರ್ಮವನ್ನು ಆಚರಣೆ ಮಾಡಬೇಕಾದ್ರೆ ವೇದದ ಅಂಗವಾಗಿರುವಂತಹ ಪ್ರಧಾನವಾಗಿರುವಂತಹ ಜ್ಯೋತಿಷ್ಯ ಏನಿದೆ, ಅದರ ಸಹಾಯವಿಲ್ಲದೆ ಯಾವುದೇ ಒಂದು ವೈದಿಕ ಕರ್ಮ ಸಾಂಗವಾಗಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು 50-60 ವರ್ಷಗಳಲ್ಲಿ ಪ್ರತಿಯೊಂದು ಶಾಸ್ತ್ರೀಯ ಪರಂಪರಾಗತವಾಗಿ ಬಂದಂತಹ ವಿದ್ಯೆಗಳೆಲ್ಲವೂ ಕೂಡ ಶಿಥಿಲವಾಗ್ತಾ ಬಂದಿದ್ದು ಇತ್ತೀಚೆಗಷ್ಟೇ ಪುನರುತ್ಥಾನವಾಗುವುದರ ಒಂದು ಪಥದಲ್ಲಿದೆ. ಅದಕ್ಕೆ ನಮ್ಮ ಪೂಜ್ಯರು ಶಂಕರನಾರಾಯಣ ಮಿಶ್ರು ಬಂದಾಗ ಹೇಳ್ತಾ ಇದ್ರು, ನನಗದೇ ಜ್ಞಾಪಕ ಬರುತ್ತೆ, ಶ್ರೇಯಾಂಸಿ ಬಹುವಿಜ್ಞಾನಿ. ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ 100 ತೊಂದರೆಗಳು ಅಡ್ಡಿ ಬರುತ್ತೆ. ಆದರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ವ್ಯಕರ್ಮಕೃತು. ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬನು ಕೂಡ ಒಂದು ಕ್ಷಣವೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆದರೆ ನಾವು ಏನೇನೋ ಮಾಡ್ತಾ ಇರ್ತೀವಿ, ಒಂದು ಕ್ಷಣವೂ ಕೂತ್ಕೊಳ್ಳದೆ ಪುರುಷಾರ್ಥವಲ್ಲದೆ ಬೇರೆ ಏನೋ ಜಂತು ಜೀವಿಗಳಂತೆ ಸುಮ್ಮನೆ ಕಾಲಹರಣ ಮಾಡಿ ಜೀವನ ಸಾಗಿಸ್ಬಿಡ್ತೀವಿ. ಯಾರೋ ಒಬ್ಬೊಬ್ಬರು ಮಾತ್ರ ಈ ಅಧರ್ಮದ ಒಂದು ಪ್ರವಾಹಕ್ಕೆ ಎದೆ ಕೊಟ್ಟು ಧೈರ್ಯವಾಗಿ ಹೇಗಾದರೂ ಮಾಡಿ ಶಾಸ್ತ್ರೀಯವಾಗಿರುವಂತಹ ಒಂದು ಜ್ಞಾನ ಪರಂಪರೆಯನ್ನು ಉದ್ಧಾರ ಮಾಡಬೇಕು, ಪುನರುತ್ಥಾನವಾಗಬೇಕು ಅನ್ನೋದಕ್ಕೆ ಕಂಕಣಬದ್ಧರಾಗಿ ಅದಕ್ಕೆ ನಿಲ್ತಾರೆ. ಅದಕ್ಕೆ ಅಪ್ರತಿಮವಾಗಿರುವಂಥವರು ನಮ್ಮ ಶಂಕರನಾರಾಯಣ ದೇವಸ್ಥಾನ. ಇದಕ್ಕೆ ಪ್ರಮಾಣವಾಗಿ ನಮ್ಮ ಎಷ್ಟೋ ಜನ ಯಾಕೆ ಹೇಳ್ತೀನಿ ಅಂದರೆ, ವೈದ್ಯ ಶಾಸ್ತ್ರದಲ್ಲಿ ದೈವೀ ವ್ಯಪಾಶ್ರಯಂ, ಯುಕ್ತಿ ವ್ಯಪಾಶ್ರಯಂ, ಸತ್ವಾವಜಯಂಚ ಅಂತ ಪ್ರಧಾನವಾಗಿ 3 ಲೈನ್ಸ್ ಆಫ್ ಟ್ರೀಟ್ಮೆಂಟ್ನ ಹೇಳುತ್ತೆ. ಪ್ರಪ್ರಥಮವಾಗಿ ಹೇಳೋದು ದೈವೀ ವ್ಯಪಾಶ್ರಯ ಚಿಕಿತ್ಸಾ. ಆ ದೈವೀ ವ್ಯಪಾಶ್ರಯ ಚಿಕಿತ್ಸೆ ಅನ್ನೋದೇ ಶಿಥಿಲವಾಗ್ತಾ ಇದೆ. ಈ ಸಮಯದಲ್ಲಿ ಹೇಳೋದಕ್ಕೆ ಅದನ್ನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯುರ್ವೇದ ಗ್ರಂಥಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಒಂದು ಅಂದರೆ ಯಾತಕ್ಕೆ ಅಷ್ಟು ಶಿಥಿಲವಾಗ್ತಾ ಇದೆ ಅಂತ ಹೇಳೋದಕ್ಕೆ ಹೇಳ್ತೀನಿ. ಅಷ್ಟಾಂಗ ಹೃದಯ ಅನ್ನುವಂತಹ ಗ್ರಂಥದಲ್ಲಿ ಮೊಟ್ಟ ಮೊದಲನೆಯ ಮಂಗಳ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ, ರಾಗಾದಿ ರೋಗಾನ್ ಸತತಾನುಷಕ್ತಾನ್ ಅಶೇಷಕಾಯ ಪ್ರಸತಾನ್ ಅಶೇಷಾನ್ ಔತ್ಸುಕ್ಯ ಮೋಹಾರದಿನಾಂ ಜಘಾನ ಯೋಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಅಲ್ಲಿ ವಾಗ್ಭಟರು ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಗಾದಿ ರೋಗಗಳು ಏನಿದೆ ಅದೇ ಅಂದರೆ ರಾಗದ್ವೇಷಗಳೇ ಕಾಯಿಲೆ ಉಂಟು ಮಾಡ್ತವೆ, ಯಾರನ್ನೂ ಬಿಟ್ಟಿಲ್ಲ. ಇಂತಹ ರಾಗದ್ವೇಷಗಳನ್ನು ಅಶೇಷವಾಗಿ ಹೋಗಲಾಡಿಸ್ತಕ್ಕಂತಹ ಸಾಕ್ಷಾತ್ ಪರಮಾತ್ಮನಿಗೆ ಆ ವೈದ್ಯನು ಪರಮಾತ್ಮನು ಪ್ರಥಮೋ ದೈವ್ಯೋಭಿಷಕ್ ಅಂತ ಯಾವ ಇದ್ದಾನೆ ಅವನಿಗೆ ನನ್ನ ಪ್ರಣಾಮಗಳು ಅಂತ ಹೇಳ್ತಾರೆ. ಆದರೆ ಆಯುರ್ವೇದ ಕಾಲೇಜುಗಳಲ್ಲಿ ಇವತ್ತಿನ ದಿವಸ ಒಬ್ಬರನ್ನು ಮೆಚ್ಚಿಸೋದಕ್ಕೋಸ್ಕರ ಅಥವಾ ನಮ್ಮಲ್ಲಿರುವಂತಹ ಕೀಳರಿಮೆಗೋಸ್ಕರ ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಅಪೂರ್ವ ಅನ್ನೋದಕ್ಕೆ ಯಾರಿಗೆ ಹುಟ್ಟು ಸಾವುಗಳು ಇಲ್ಲವೋ ಅಂತಹ ಪರಮಾತ್ಮನು ಅಲ್ಲಿ ವೈದ್ಯನು ಅಂತ. ಇಲ್ಲಿ ಅರ್ಥ ಮಾಡಿರೋದು ಹೇಗೆ ಅಂದರೆ, ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಯಾರಿದಾನೋ ಅವನಿಗೆ ನಮಸ್ಕಾರ ಹಾಕಿ ಅಂತ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಾರೆ.
ಅಂದರೆ ನಮಗೆ ನನ್ನ ದೈವ ಸಾನ್ನಿಧ್ಯ ಇರೋದ್ರಿಂದ ನನ್ನ ಕಾಯಿಲೆಗಳು ಹೋಗುತ್ತೆ, ಕರ್ಮಾಚರಣೆಯಿಂದ ಅನ್ನೋದು ಕೂಡ ನಾವು ಒಪ್ಕೊಳ್ಳೋಕ್ಕಾಗದೇ ಇರುವಂತಹ ಕೀಳರಿಮೆ ನಮ್ಮಲ್ಲಿ ಬರ್ತಾ ಇದೆ. ಆದ್ದರಿಂದ ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಆಯುರ್ವೇದವನ್ನೇ ನಂಬಿಕೊಂಡಿರುವಂಥವ್ರಿಗೆ ದೈವಿ ವ್ಯಪಾಶನ ಚಿಕಿತ್ಸೆ ಆಗಬೇಕು ಅಂದಾಗ ಜ್ಯೋತಿಷಾಸ್ತ್ರದ ಮುಖಾಂತರವಾಗಬೇಕು. ಯಾಕೆಂದರೆ ಪ್ರಾರಬ್ಧ ಕರ್ಮದಿಂದಲೂ ಕೂಡ ಸಾಕಷ್ಟು ಕಾಯಿಲೆಗಳು ಬರ್ತವೆ, ಅದನ್ನು ಯಾರೂ ಪರಿಹಾರ ಮಾಡಿಕೊಂಡಿರಲ್ಲ. ಜ್ಯೋತಿಷಾಸ್ತ್ರವನ್ನು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಯಾರಿಗೂ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವಂತಹ ತಾಳ್ಮೆಯೂ ಇಲ್ಲ, ಸಹನೆಯೂ ಇಲ್ಲ, ಅದರ ಒಂದು ಬ್ಯಾಕ್ಗ್ರೌಂಡ್ ಇರುವಂತಹ ಒಬ್ಬ ಶಾಸ್ತ್ರ ಪ್ರಮಾಣವನ್ನು ಇಟ್ಕೊಂಡು ಅಧ್ಯಾಪನ ಮಾಡುವಂಥವರು ಇಲ್ಲ. ಆದ್ದರಿಂದ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಹತ್ರ ಏನು ಹೇಳ್ತಾ ಇದ್ರು ಅಂದರೆ, ನಾವೇನೋ ಮಾಡಿದ್ವಿ ಏನೂ ಆಗಲಿಲ್ಲ, ನಾವಿಷ್ಟು ಮಾಡಿದ್ವಿ ಆದರೆ ಏನೂ ಆಗಲಿಲ್ಲ. ಆಗ ನಮಗೆ ನಮ್ಮ ಗಣಪತಿ ಭಟ್ಟರ ಮುಖಾಂತರ ಶಂಕರನಾರಾಯಣ ದಿವಸದ ಪರಿಚಯ ಆಯಿತು. ಅವತ್ತಿನಿಂದ ನನಗೆ ವೈಯಕ್ತಿಕವಾಗಿ ನೆಮ್ಮದಿ ಏನಂದರೆ, ನಮ್ಮ ಹತ್ರ ಬರುವಂತಹ ಯಾರು ಕಾಯಿಲೆ ಇಟ್ಕೊಂಡು ಬರ್ತಾರೋ ಅವ್ರಿಗೆಲ್ಲ ಆರೋಗ್ಯ ಸಿಗ್ತಾ ಇದೆ. ಅಂದರೆ ಅದಕ್ಕೆ ಕಾರಣ ಅವರು ಸತತ 25ರಿಂದ 27 ವರ್ಷಗಳ ಸತತ ಒಂದು ತಪಸ್ಸು ಅದರ ಹಿಂದೆ. ಆದ್ದರಿಂದ ಈ ತಪಸ್ಸಲ್ಲಿ ನಮಗೂ ಕೂಡ ಭಾಗಿಯಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ನನ್ನ ಅನಂತಾನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಮಾತುಗಳನ್ನು ಮುಗಿಸ್ತೀನಿ.